ಅಂದರೆ ತುಂಬ ಅಂದರೆ ಫುಲ್ ಮನ್ಸು ಭಾರ ಆಗಿಬಿಟ್ಟಿದೆ. ಅಷ್ಟು ಎಮೋಷನ್ಸ್ ಮಿಕ್ಸಿಂಗ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ಎಲ್ಲ ಒಂಥರ ಜಾಲಿ ಆಗಿದೆ, ಅದಾದಮೇಲೆ ಸ್ವಲ್ಪ ಎಮೋಷನ್ಸ್, ಮಧ್ಯೆ ಮತ್ತೆ ಕಾಮಿಡಿ. ಸೊ ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ನಾನು ಹೇಳೋಕ್ಕಿಂತ ಜನರ ರಿಯಾಕ್ಷನ್ ಯಾವಾಗ ಎಂಡ್ ಆಯ್ತಲ್ಲ, ಸೊ ಎಲ್ಲರೂ ಒಂಥರ ಶಿಲೆ ಹೊಡೆದ್ರು, ಕೂಗಿದ್ರು, ಚಪ್ಪಾಳೆ ಹಾಕಿದ್ರು, ಒಂಥರ ಖುಷಿ ಆಯಿತು. ಎಸ್ ನಮ್ಮಮ್ಮ ಹೇಳ್ತಾನೆ ಇಲ್ಲ, ಅಳ್ತಾ ಇದ್ದಾರೆ. ಸೊ ಅಷ್ಟು ಎಮೋಷ್ನಲ್ ಮಿಕ್ಸ್ ಇದೆ ಇದರಲ್ಲಿ. ಸೊ ಡೆಫಿನೆಟ್ಲಿ ಎಲ್ಲರೂ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಕೊಬೋದು. ಯಾಕಂದರೆ ಈ ಥರ ಮೂವಿಗಳನ್ನ ಮಿಸ್ ಮಾಡ್ಕೋಬೇಡಿ. ಈ ಥರ ಮೂವಿಗಳನ್ನ ಜನರು ಬಂದು ನೋಡಿದರೆ ಅವ್ರಿಗೂ ಒಂದು ಸೆಂಟಿಮೆಂಟ್ ಅನ್ನೋದು, ಒಂದು ಮೆಸೇಜ್ ಅನ್ನೋದಿದೆ. ಸೊ ಅದನ್ನ ಯಾವುದೂ ಮಿಸ್ ಮಾಡ್ಕೋಬೇಡಿ. ಡೆಫಿನೆಟ್ಲಿ ಬಂದು ಸೋಮು ಸೌಂಡ್ ಇಂಜಿನಿಯರ್ ಮೂವಿ ನೋಡಿ ಅಂತ ಹೇಳ್ಬೋದು. ಅದೇ ತುಂಬ ಖುಷಿ ಆಗ್ತದೆ, ಹೇಳೋಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಮೂವಿ ರಿಲೀಸ್ಗೂ ಮುಂಚೆ ಒಂಥರ ನಾವು ಹೇಳ್ತಾ ಇದ್ವಿ, ಲೈಕ್ ಚರಣ್ ಸರ್ ಮ್ಯೂಸಿಕ್ ಇದೆ, ಶಿವಸೇನಾ ಅವ್ರ ಕ್ಯಾಮ್ರಾಮ್ಯಾನು, ಮಾಸ್ಟರ್ ಸರ್ ಡೈಲಾಗ್ಸು, ಇದೆಲ್ಲ ಕೂಡಿದರೆ ಎಲ್ಲರೂ ಒಂದು ಮೇನ್ ಹೈ ಟೆಕ್ನಿಷಿಯನ್ಸ್ ಎಲ್ಲ ಕೂಡಿ, ಮೇನ್ ಟ್ಯಾಲೆಂಟೆಡ್ ಪೀಪಲ್ ಎಲ್ಲ ಕೂಡಿ ಒಂದು ಪ್ರಾಜೆಕ್ಟ್ ಮಾಡಿದರೆ ಏನಾಗುತ್ತೆ ಅಂತ ಸೋಮು ಸೌಂಡ್ ಇಂಜಿನಿಯರ್ ಮೂವಿ ನೋಡಿದರೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ತೆ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರ ಮಧ್ಯೆ ಸಿನಿಮಾ ನೋಡಿದ್ದು ತುಂಬ ಖುಷಿ ಅನ್ನಿಸ್ತು. ಅಂದರೆ ನಾವು ಅಭಿನಯಿಸಿರೋ ಸಿನಿಮಾನ ಪ್ರೇಕ್ಷಕರ ಮಧ್ಯೆ ಕುಂತು ನೋಡಿದಾಗ ಅದರ ಆನಂದನೇ ಬೇರೆ. ತುಂಬ ನಮಗೇನೆ ನಾವು ಮಾಡಿದ್ರು ಸಹ ನಾವು ಸೆಕೆಂಡ್ ಹಾಫಲ್ಲಂತೂ ತುಂಬ ಎಕ್ಸೈಟ್ಮೆಂಟ್ ಆಗ್ಬಿಟ್ವಿ. ಎಲ್ರಿಗೂ ಎದೆ ಭಾರ ಆಯಿತು. ಹೀರೋಯಿನ್ ಅಂತೂ ಅಳ್ತಾನೇ ಇದ್ಲು. ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿ ಆಗಿದೆ. ಇಡೀ ಸಿನಿಮಾ ಒಟ್ಟಾರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪಕ್ಕಾ ಕನ್ನಡ ಸಿನಿಮಾ, ಎಲ್ಲರೂ ಬಂದು ನೋಡಿ ಅರಸಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ. ಚರಣ್ ರಾಜ್ ಸರ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ಮಾಸ್ಟರ್ ಸರ್ ಡೈಲಾಗು, ಆಮೇಲೆ ಅಭಿ ಸರ್ ಡೈರೆಕ್ಷನ್ನು, ಇದೆಲ್ಲದಕ್ಕೂ ನಿರ್ದೇಶಕರು ಎಲ್ಲ ಸಮಗ್ರವಾಗಿ ಒದಗಿಸಿರೋದ್ರಿಂದ ಸಿನಿಮಾ ಭಾಳ ಫುಲ್ ಮಿಲ್ಸ್ ಸಖತ್ತಾಗಿದೆ. ಬಂದು ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಫಸ್ಟಿಗೆ ನೋಡಿದ ತಕ್ಷಣ ಬಿಕಾಸ್ ನೀವು ನೋಡಿದ್ರಿ ಸ್ಟಾರ್ಟಿಂಗ್ ಸಾಂಗಲ್ಲೇ ನೋಡಿದ ತಕ್ಷಣ ಈ ಮೂವಿ ನನಗೆ ಆ್ಯಕ್ಚುಲಿ ಎಸ್ಪೆಷಲಿ ತುಂಬಾ ಮನಸ್ಸಿಗೆ ಹತ್ತಿರವಾದ ಮೂವಿ. ಯಾಕೆ ಅಂತ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಮೇಲೆ ನಂದು ಈಗಾಗಲೇ ಮೂವೀಸ್ ರಿಲೀಸ್ ಆಗಿದೆ, ಬಟ್ ಫಸ್ಟಾಗಿ ಮಾಡಿರೋವಂಥ ಸಿನಿಮಾ. ಸೊ ಹೇಗೆ ಬರ್ತೀನಿ, ಹೇಗೆ ಕಾಣಿಸ್ಕೊಂಡಿದ್ದೀನಿ ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿತ್ತು. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಪಾತ್ರನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸ್ಟಾರ್ಟಿಂಗಲ್ಲಿ ನಾವು ಎಷ್ಟೇ ನಗಾಡ್ಕೊಂಡು ಆ ಕಾಮಿಡಿ ಪಂಚಸ್ ಆಗಿರ್ಬೋದು, ಅವ್ರು ಸೀರಿಯಸ್ ಆಗಿ ಮಾತಾಡಿದ್ರು ನಮಗೆ ನಗು ಬರ್ತಾ ಇರುತ್ತೆ. ಸೊ ಆ ಕಡೆ ಸ್ಲ್ಯಾಂಗು ಅಲ್ಲಿಂದ ಒಂಥರ ವಿಭಿನ್ನ ಮೂವಿ. ನೀವು ಯೂಶ್ವಲ್ ಆಗಿ ನೋಡಿರ್ತೀರ ಎಲ್ಲ ಸಿನಿಮಾದಲ್ಲೂ ಗ್ಲಾಮರ್ ಆಗಿರ್ಬೋದು ಅಥವಾ ಸೀನ್ನ ಕಟ್ಕೊಳ್ಳೋದು, ಇದರಲ್ಲಿ ತುಂಬ ಎಮೋಷ್ನಲಾಗಿ ಕಟ್ಟಿದ್ದಾರೆ. ತಂದೆ ಮಗಂದು ಆ ಬಾಂಧವ್ಯ ಹೇಗಿರುತ್ತೆ ಆ್ಯಂಡ್ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಸುತ್ತಮುತ್ತ ಇರೋ ಜನ ಹೇಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಅವನ್ನ ಹೇಗೆ ತುಳಿದು ಹಾಕ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಹೇಳೋಕ್ಕೆ ಆಗಲ್ಲ. ದಟ್ಸ್ ವಾಟ್ ಐ ಆಮ್ ಲಿಟ್ರಲಿ ಬ್ಲ್ಯಾಂಕ್. ನಾನು ಚಿಕ್ಕಮಂಗ್ಳೂರು, ನನ್ನ ಫ್ಯಾಮಿಲಿ ಎಲ್ಲ ಅಲ್ಲಿದೆ. ಸೊ ದೇ ಆರ್ ವಾಚಿಂಗ್ ದೇರ್, ಅಲ್ಲಿ ನೋಡ್ತಾ ಇದ್ದಾರೆ. ಯಾ, ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅದು ಉತ್ತರ ಕರ್ನಾಟಕ, ನಮ್ಮೂರ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಎಂಡಿಂಗ್ ಸ್ವಲ್ಪ ಅವಳು ಧ್ವನಿ ಕೇಳಿದ್ರೆ ಆದರೂ ಹೀರೋ ಮತ್ತೆ ಕೂಡಬೇಕಾಗಿತ್ತು ಇಬ್ಬರು ಅಂತ ಒಂಥರ ಅನಿಸ್ತು. ಆದರೆ ತುಂಬ ಚೆನ್ನಾಗಿದೆ. ಶ್ರುತಿ ಮಗಳು ಅವಳು, ನಮ್ಮ ಮಗಳು ತುಂಬ ಮುಗ್ಧ ಮಗಳು ಇದಾಗಿದ್ದಾಳೆ. ಆಮೇಲೆ ಒಂಥರ ತುಂಟುತನ, ಇನ್ನೂ ಚಿಕ್ಕ ಮಕ್ಕಳ ಥರನೇ ಮಾಡ್ತಾಳೆ. ಭಾಳ ಒಳ್ಳೆಯವಳು. ಸಾರಿ, ಖುಷಿ ಆಗ್ತಾ ಇದೆ. ಮಾತು ಬರ್ತಾ ಇಲ್ಲ ಸರ್, ನಿಜವಾಗ್ಲೂ. ಸಿನಿಮಾ ನೋಡದೇ ಇರೋರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಅಕಸ್ಮಾತ್ ಕೇಳಿಬಿಟ್ಟಾದರೂ ಬನ್ನಿ ಅಂತ ಕೇಳ್ತೀನಿ. ಸಪೋರ್ಟ್ ಮಾಡಿ, ಇನ್ನೂ ಇದೇ ಥರ ಸಿನಿಮಾ ಮಾಡೋಕ್ಕೆ ಒಂದು ಶಕ್ತಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ನಾನು ತುಂಬ ಸಾರಿ ನೋಡಿದ್ದೀನಿ ಮೇಡಮ್. ಇವಾಗ ಜನಗಳ ಜೊತೆಗೆ ನೋಡುವಾಗ ಮೇಡಮ್
ನಿಜ ಹೇಳ್ಬೇಕಂದ್ರೆ ನಾನು ಆಚೆ ಇದ್ದೆ ಟೆನ್ಷನ್ಗೆ, ನಾನು ಒಳಗಡೆ ಕೂತೇ ಇಲ್ಲ. ಅವ್ರು ಬಂದು ಎಲ್ಲರೂ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಒಂದು ರಿಲೀಫ್ ಆಯಿತು. ಇವಾಗ ಇದು ಸ್ಟೋರಿ ಇರ್ತಲ್ವ ತುಂಬ ಅದೇ ಮದರ್ ಸೆಂಟಿಮೆಂಟ್ ಇಲ್ಲ ಮೇಡಮ್, ನಿಜವಾದ ಸ್ಟೋರಿ ಅಲ್ಲ, ಅಂದರೆ ಕಾಲ್ಪನಿಕವಾಗಿರೋದು, ನಿಜವಾದ ಸ್ಟೋರಿ ಅಲ್ಲ. ಅಂದರೆ ನಮ್ಮ ಬದುಕಲ್ಲಿ ಏನೋ ನೋಡಿರ್ತೀವಲ್ವಾ, ಈ ಥರ ಈ ನಮ್ಮೂರಾಗ ಶಾಂತಮ್ಮ ಅಂತ ಕ್ಯಾರೆಕ್ಟರ್ ಇದೆ. ಅಂದರೆ ಬೆಂಗಳೂರಿಂದ ಬಂದಿರ್ತಾರೆ ಮಕ್ಕಳು, ಅಂದರೆ ಹೋಗಲ್ಲ ಅಂದರೆ ಈ ಥರದ್ದು ತುಂಬ ಸನ್ನಿವೇಶ ನೋಡಿದ್ದಕ್ಕೆ ಬರೆದಿರೋದು ಅಷ್ಟೇ. ನಿಮ್ಮ ಚಿತ್ರ ನೇಮಲ್ಲಿ ಸೌಂಡ್ ಇದೆ, ಸೊ ಈ ಚಿತ್ರರಂಗದಲ್ಲಿ ಕೂಡ ಸೌಂಡ್ ಮಾಡ್ತಿದೆ. ಯಾವ ಸ್ಟಾರ್ಟಿಂಗ್ ರಿಲೀಸ್ ಆಗಿದೆ, ಪಕ್ಕದಲ್ಲೇ ಇದೆ, ಸೊ ಇಲ್ಲಿ ಅಷ್ಟು ಆಡಿಯನ್ಸ್ ಇಲ್ಲಿ ಜಾಸ್ತಿ ಇದೆ. ಖುಷಿ ಆಗುತ್ತೆ ಮೇಡಮ್, ಯಾಕೆ ಹೌಸ್ಫುಲ್ ಆಗಿದೆ. ಅದು ನಮ್ಮ ಗುರುಗಳದೇ, ನಮ್ಮ ಸರ್ದು ಡೈರೆಕ್ಷನು, ಅಪ್ಪು ಸರ್ದು ಖುಷಿ ಆಗುತ್ತೆ ಮೇಡಮ್. ಅದನ್ನ ನೋಡಿದ ಮೇಲೆ ಅಲ್ಲಿ ಗ್ಯಾರಂಟಿ ಅಭಿಮಾನಿಗಳು ಇದನ್ನು ನೋಡಿದ್ರೆ ಹೊಸಬರ ಸಿನಿಮಾನು ನೋಡ್ತೀನಿ. ಇದು ನಿಮ್ಮದು ಮೊದಲನೇ ಚಿತ್ರ ಡೈರೆಕ್ಷನ್ ಮಾಡಿರೋದು, ನಿಮ್ಮ ಫ್ಯಾಮಿಲಿ ಮೂವಿ ನೋಡಿದ್ರೆ ಅಮ್ಮ ಎಲ್ಲ ತುಂಬ ಖುಷಿ ಆಯಿದ್ರು ನೋಡಿ. ಅವರು ಹೆಂಗೆ ಜನಗಳು ಹೆಂಗೆ ಹೇಳ್ತಾ ಇದ್ದಾರೆ, ಅವರು ತುಂಬ ನೋಡಿ ಹತ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.